ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಕೇರಳದ ವಯನಾಡು ಅಂದ್ರೇ ಸಾಕು, ನಮಗೆ 2024ರ ಆ ಒಂದು ದುರಂತ ನೆನಪಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸರಾಗವಾಗಿ ಸುರಿದಂಥ ಮಳೆ, ಆ ಮಳೆಯಿಂದ ಆದಂಥ ಅನಾಹುತ, ಪ್ರಕೃತಿ ಮನುಷ್ಯನಿಗೆ ನನ್ನನ್ನು ನೀವು ಯಾರು ಏನೂ ಮಾಡ್ಕೊಳಕ್ಕಾಗಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಂಥ ಎಚ್ಚರಿಕೆ. ನೂರಾರು ಜನ ಆ ಒಂದು ದುರಂತದಲ್ಲಿ ಅಂತ್ಯ ಆಗ್ತಾರೆ. ಸಾವಿರಾರು ಜನ ಬದುಕನ್ನು ಕಳೆದುಕೊಳ್ತಾರೆ. ಎಷ್ಟೋ ಮಕ್ಕಳು ತಾಯಿಯನ್ನು ಕಳ್ಕೊಂಡ್ರೆ, ಇನ್ನೆಷ್ಟೋ ಮಕ್ಕಳು ತಂದೆಯನ್ನು ಕಳ್ಕೊಂಡ್ರೆ, ಇನ್ನೆಷ್ಟೋ ಜನ ತಂದೆ ತಾಯಿ ಇಬ್ಬರನ್ನು ಕಳ್ಕೊಳ್ತಾರೆ. ಅದೆಷ್ಟೋ ತಂದೆ ತಾಯಿ ಮಕ್ಕಳನ್ನು ಕೂಡ ಕಳ್ಕೊಳ್ತಾರೆ. ಆ ಒಂದು ದುರಂತಕ್ಕೆ ಇಡೀ ದೇಶವೇ ಕಣ್ಣೀರು ಹಾಕಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಂದ ಅಲ್ಲಿಗೋಗಿ ಜನ ಸಹಾಯವನ್ನು ಮಾಡಿದ್ರು. ಅದೇ ವಯನಾಡು ಇವತ್ತು ಮತ್ತೆ ಅಳ್ತಾ ಇದೆ. ಇದಕ್ಕೆ ಪ್ರಕೃತಿ ವಿಕೋಪ ಅಂತ ಹೇಳ್ಬೇಕಾ, ಅಥವಾ ಮನುಷ್ಯ ಮಾಡಿಕೊಂಡಂತಹ ಅಭಿವೃದ್ಧಿ ದಾರಿಯಲ್ಲಿ ಪ್ರಕೃತಿಗೆ ಕೋಪ ಬಂತು ಅಂತ ಹೇಳ್ಬೋದಾ, ಗೊತ್ತಾಗ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ದುರಂತ ಏನನ್ನ ಹೇಳೋದಕ್ಕೆ ಹೊರಟಿದೆ ಅಂತಂದ್ರೆ, ನಮಗೆ ಮನುಷ್ಯರಿಗೆ ಅಭಿವೃದ್ಧಿ ಹೆಸರಲ್ಲಿ ಪ್ರಕೃತಿ ಮೇಲೆ ನಿರಂತರವಾಗಿ ಡೆವಲಪ್ಮೆಂಟ್ ಅಂತ ಅನ್ಕ ಮಾಡ್ತಿದಾರಲ್ಲ, ಆ ಪದ ಬಳಸಕ್ಕಾಗ್ತಿಲ್ಲ ನನ್ನ ಕೈಲಿ. ಸೊ ಹಾಗಾಗಿ ಮಾಡ್ತಿರೋಂಥವ್ರಿಗೆ ಒಂದು ಎಚ್ಚರಿಕೆ ಆಗಿದೆ ಇದು. ಯಾರು ಏನೇ ಮಾಡ್ಕೊಂಡ್ರು ಪ್ರಕೃತಿ ಮುಂದೆ ನಾವೆಲ್ಲ ಶೂನ್ಯ, ಒಂದು ತೃಣಕ್ಕೆ ಸಮಾನ ಅನ್ನುವಂಥದ್ದನ್ನ ಸಂದೇಶವನ್ನ ವಯನಾಡಿನ ಈ ದುರಂತ ಸಾರ್ತಾ ಇದೆ. ಏನಾಯ್ತು ಹಾಗಾದ್ರೆ ವಯನಾಡಿನಲ್ಲಿ ಇವತ್ತು? 2024ರ ದುರಂತಕ್ಕೂ ಇವತ್ತು ನಡೆದಿರ್ತಕ್ಕಂಥ ಈ ದುರಂತಕ್ಕೂ ಏನು ಕಂಪ್ಯಾರಿಸನ್ ಇದೆ, ಎಲ್ಲವನ್ನೂ ಕೂಡ ನೀವು ಅನುಮಾನದಲ್ಲಿ ಕೇಳ್ತಾ ಇರ್ತೀರಿ. ಡೀಟೇಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಬೆಳಗ್ಗೆ 11 ಗಂಟೆ 10 ನಿಮಿಷದಿಂದ 11 ಗಂಟೆ 20 ನಿಮಿಷದಲ್ಲಿ, ಕೇವಲ 10 ನಿಮಿಷಗಳ ಅಂತರದಲ್ಲಿ ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗದಿರ್ತಕ್ಕಂಥ ಒಂದು ದುರಂತ ಕೇರಳದ ವಯನಾಡು ಜಿಲ್ಲೆಯ ಮೆಪ್ಪಾಡಿ, ಕಲ್ಲಾಡಿ ಎನ್ನುವಂತಹ 2 ಗ್ರಾಮಗಳ ಮಧ್ಯೆ ಇರತಕ್ಕಂಥ ಮೀನಾಕ್ಷಿ ಸೇತುವೆ ಬಳಿ ಈ ದುರಂತ ನಡೆದು ಹೋಗಿದೆ. ಒಂದಷ್ಟು ದೃಶ್ಯಗಳು ಎಂಥವರನ್ನು ಕೂಡ ಬೆಚ್ಚಿ ಬೀಳ್ಸೋ ರೀತಿ ಇದೆ. ಅದರಲ್ಲೂ ಒಂದು CCTVಯ ದೃಶ್ಯ, ಆ ಪ್ರವಾಹ ಬರ್ತಾ ಇತ್ತಲ್ಲ, ಯಾವುದೋ ಸಿನಿಮಾದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಓಡ್ ಬಂದಾಗ, ಅಂದ್ರೆ ಆಪೋಸಿಟ್ ಇರ್ತಕ್ಕಂಥ ಸೈನ್ಯವನ್ನ ಭೇದಿಸೋದಿಕ್ಕೆ ಅಥವಾ ಅದ್ರ ಜೊತೆ ಯುದ್ಧ ಮಾಡೋದಕ್ಕೆ ಬಂದಾಗ ಆ ರಭಸದ ಬರುತ್ತಲ್ಲ, ಆ ಧೂಳು, ಆ ರೇಂಜಿಗಿದೆ ಆ ವಿಜುವಲ್ಸ್ ಇವತ್ತು. ಏನಾಯ್ತು ಹಾಗಾದ್ರೆ, ಯಾಕೀಗಾಯ್ತು, ಎಲ್ಲವನ್ನೂ ಕೂಡ ವಿವರವಾಗಿ ನಾವು ನೋಡೋಣ. ಈ ವಯನಾಡು ಅನ್ನುವಂಥದ್ದು ಕೇರಳದ ಒಂದು ಜಿಲ್ಲೆ. ಅದೇ ರೀತಿ ಮಲಪ್ಪುರಂ ಅಂತ ಇನ್ನೊಂದು ಜಿಲ್ಲೆ ಇದೆ. ಈ 2 ಜಿಲ್ಲೆಗಳ ನಡುವೆ ಈ ಟ್ರಾಫಿಕ್ ಅಂತ ಹೇಳ್ತೀವಲ್ಲ, ಅದರಲ್ಲೂ ಆ ವಯನಾಡು ಈ ಕಡಿದಾದ ಪ್ರದೇಶ ಆಗಿರೋದ್ರಿಂದ, ಅರಣ್ಯ ಪ್ರದೇಶದಲ್ಲಿ ಹೋಗೋದ್ರಿಂದ ಕಷ್ಟ ಇದೆ ಜರ್ನಿ ಮಾಡುವಂಥದ್ದು. ಅಲ್ಲಿ ಹಿಂಗ್ ತಿರುಗಿ ಗಾರ್ಡ್ ಸೆಕ್ಷನ್ ಆಗಿರೋದ್ರಿಂದ ತುಂಬಾ ನಿಧಾನವಾಗಿ ಸಂಚಾರ ಮಾಡಬೇಕು. ಅದರಲ್ಲಿ ಏನಾದ್ರೂ ಯಾವ್ದಾದ್ರೂ ಒಂದು ವೆಹಿಕಲ್ ಹಿಂಗ್ ತಿರುಗಿಸಿ ದೊಡ್ಡದಾದಂಥ ಲಾರಿ ಹಿಂಗ್ ಬಂತು ಅಂತಂದ್ರೆ, ಈ ಕಡೆ ಇರ್ತಕ್ಕಂಥ ವೆಹಿಕಲ್ಗಳು ಅದನ್ನ ದಾಟ್ಕೊಂಡು ಹೋಗೋದಕ್ಕೆ ಸರಿಸುಮಾರು 15ರಿಂದ 20 ನಿಮಿಷ ಮಿನಿಮಮ್ ಬೇಕಾಗುತ್ತೆ. ಅಷ್ಟ್ರಲ್ಲಿ ಆಲ್ರೆಡಿ ಹಿಂದೆಗಡೆಯಿಂದ ವೆಹಿಕಲ್ಗಳೆಲ್ಲ ಬಂದು ಜಾಮ್ ಆಗ್ಬಿಟ್ಟಿರುತ್ತೆ, ಈ ಕಡೆನೂ ಕೂಡ ಜಾಮ್ ಆಗೋಗುತ್ತೆ. ಸೊ ಎರಡನ್ನೂ ಕೂಡ ಕಂಟ್ರೋಲ್ ಮಾಡ್ಕೊಂಡು ಜನ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಅಲ್ಲಿ. ಸೊ ಅದೇ ರೀತಿ ಮಳೆಯೂ ಕೂಡ ಯಾವಾಗಲೂ ಜಿಟಿ ಅಂತ ಅನಿತಾ ಇರುತ್ತೆ. ಸೊ ಇದೆಲ್ಲವನ್ನು ಕೂಡ ಸರಿಪಡಿಸ್ಬೇಕು ಅಥವಾ ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಅಲ್ಲಿನ ಗವರ್ನಮೆಂಟ್ 2 ಅವಳಿ ಸುರಂಗ ಮಾರ್ಗಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೈ ಹಾಕುತ್ತೆ. ಈ ಒಂದು ಜಾಗದಲ್ಲಿ ಇವತ್ತಾಗಿದ್ದೆಲ್ಲ ದುರಂತ, ಆ ಜಾಗದಲ್ಲಿ ಈ ಅವಳಿ ಸುರಂಗ ಮಾರ್ಗಗಳು ಹೇಗೆ ಅಂತಂದ್ರೆ, ಲೈಕ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗುಡ್ಡ ಬೆಟ್ಟದ ಪ್ರದೇಶಗಳು ಅಂತ ಅನ್ಕೊಳ್ಳಿ. ಇದ್ರ ಸೆಂಟ್ರಲ್ ಹೋಗ್ತಿರ್ತಕ್ಕಂಥ ಟನಲ್ಗಳಿವು ಈ ಸುರಂಗ ಮಾರ್ಗಗಳು. ಅದರಲ್ಲೂ ಅವಳಿ ಸುರಂಗ ಮಾರ್ಗಗಳು ಒಂದು ಈ ಕಡೆ ಹೋಗುವಂಥವ್ರಿಗೆ ಸಂಚಾರಕ್ಕೆ, ಈ ಕಡೆ ಬರುವಂಥವ್ರಿಗೆ ಸಂಚಾರಕ್ಕೆ ಮಾಡ್ತಿರ್ತಕ್ಕಂಥ ಅಭಿವೃದ್ಧಿಯ ಸುರಂಗ ಮಾರ್ಗಗಳು ಅಂತ ನಾವು ಇವನ್ನ ಕರಿಬಹುದು. ಕಳೆದ ಒಂದಷ್ಟು ತಿಂಗಳುಗಳ ಹಿಂದೆ ಈ ಒಂದು ಅಭಿವೃದ್ಧಿಯ ಕೆಲಸ ಅಲ್ಲಿ ಶುರುವಾಗಿದೆ. ಆ ಸೇತುವೆ ಇದೆಯಲ್ಲ, ಮೀನಾಕ್ಷಿ ಸೇತುವೆ, ಅಲ್ಲಿಂದ ಮುಂದೆ ಹೋದ್ರೆ ಮೆಪ್ಪಾಡಿ ಅಂತ ಒಂದು ಊರು ಸಿಗುತ್ತೆ. ಹಿಂದಕ್ಕೆ ಬಂತು ಅಂತಂದ್ರೆ ಕಲ್ಲಾಡಿ ಅನ್ನುವಂಥ ಒಂದು ಊರು ಸಿಗುತ್ತೆ. ಈ 2 ಗ್ರಾಮಗಳ ಮಧ್ಯೆ ಇರತಕ್ಕಂಥ ಆ ಒಂದು ಗುಡ್ಡದ ಜಾಗದಲ್ಲಿ ಆ ಸುರಂಗ ಮಾರ್ಗ ಹಾದು ಹೋಗೋದ್ರಿಂದ ಇತ್ತೀಚೆಗೆ ಆ ಸುರಂಗ ಮಾರ್ಗದಲ್ಲಿ ತೆಗಿಬೇಕಲ್ಲ ಮಣ್ಣು, ತೆಗೆದು ಏನ್ ಮಾಡಿರ್ತಾರೆ, ಅಲ್ಲಿಂದ ಒಂದು 200ರಿಂದ 300 ಮೀಟರ್ ಪಕ್ಕಕ್ಕೆ ಇಟ್ಟಿರ್ತಾರೆ. ಆ ಮಣ್ಣನ್ನ ಪ್ರತಿದಿನ ತೆಗೆಯುವಂತಹ ಮಣ್ಣು, ಅದನ್ನ ತೆಗೆದು ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿರ್ತಾರೆ. ಆ ಮಣ್ಣು ಇವತ್ತು ನನ್ನನ್ನು ಸರಿಯಾದ ರೀತಿಯಲ್ಲಿ ನೀವು ಇಲ್ಲಿಂದ ಸಪ್ಲೈ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಕುಸಿತ ಆಗಿ, ಆ ಕುಸಿತ ಅಲ್ಲಿರ್ತಕ್ಕಂಥ ಜನರನ್ನ ಒತ್ಕೊಂಡು ಬರುತ್ತೆ. ಬರೀ ಜನರನ್ನೆಲ್ಲ, ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಟ್ಯಾಂಕರ್ ಲಾರಿ, ಅದು ದೊಡ್ಡದು, ಏನಿಲ್ಲ ಅಂತಂದ್ರೂ ಅದು ಒಂದು ನನ್ನ ಪ್ರಕಾರ ಟನ್ ಗಟ್ಲೆ ತೂಕ ಇರತಕ್ಕಂಥ ಲಾರಿ. ಅದರಲ್ಲಿ ಏನಾದ್ರು ಸಾಮಗ್ರಿ ತುಂಬಿದ್ರೆ ಅಂತ ಲಾರಿ ಒಂದು ಸಣ್ಣ ಸೈಕಲ್ ತರ ಓಡ್ ಬರ್ತೈತೆ ಅಂದ್ರೆ, ಕೊಚ್ಕೊಂಡ್ ಬರ್ತೈತೆ ಅಂತಂದ್ರೆ ಮನುಷ್ಯ ಯಾವ ಲೆಕ್ಕ ರೀ ಪ್ರಕೃತಿ ಮುಂದೆ? ನೆವರ್. ನಮ್ಮ ಜನ ಈಗಲಾದ್ರೂ ಎಚ್ಚೆತ್ತುಕೊಂಡು ಯಾವ ಸ್ಥಳದಲ್ಲಿ ನಾವು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಪ್ರಕೃತಿ ಇರುವಂತ ಸ್ಥಳದಲ್ಲಿ ನಾವು ಹುಷಾರಾಗಿರ್ಬೇಕು ಅನ್ನೋಂಥದ್ದನ್ನ ಇನ್ನು ಮುಂದಕ್ಕಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ
ತುಂಬಾ ಕಷ್ಟವನ್ನ ಎದುರಿಸಬೇಕಾಗುತ್ತೆ, ತುಂಬಾ ಕಷ್ಟವನ್ನ ಫೇಸ್ ಮಾಡಬೇಕಾಗುತ್ತೆ. ಇದಕ್ಕೊಂದು ನೇರವಾದ ಎಕ್ಸಾಂಪಲ್ ಕೊಡ್ತೀನಿ. ಬಿಡದಿಯಲ್ಲಿ ಆಗ್ತಿರ್ತಕ್ಕಂಥ ಈ ಸ್ಮಾರ್ಟ್ ಸಿಟಿ ಯೋಜನೆ ಇದೆಯಲ್ಲ, ಅಲ್ಲಿರ್ತಕ್ಕಂಥ ಪ್ರಕೃತಿಗೆ ಏನಾದರೂ ತುಂಬಾ ನಾಶ ಆಗಿ ಹಾನಿಯಾಗಿ ಮುಂದೊಂದು ದಿನ ಈ ರೀತಿಯ ಇನ್ಸಿಡೆಂಟ್ ಆಗೋದಿಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಡಿ, ಅನುವು ಮಾಡಿಕೊಡ್ಬೇಡಿ. ರಾಜ್ಯ ಸರ್ಕಾರದವರು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಿಮ್ಗೆ ಎಲ್ಲೋ ಒಂದು ಪಕ್ಕದ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಸಣ್ಣ ಉದಾಹರಣೆಯಾಗಿದೆ. ನಮ್ಮ ರಾಜ್ಯದಲ್ಲಿ ಈ ರೀತಿ ಆಗೋದಿಕ್ಕೆ ಅನುವು ಮಾಡಿಕೊಡ್ಬೇಡಿ. ಅಂಡ್ ನಾವು ಸೇಫೆಸ್ಟ್ ಸ್ಟೇಟ್ನವರು, ಅದರಲ್ಲೂ ಎಸ್ಪೆಷಲಿ ನಾವು ದಕ್ಷಿಣ ಕರ್ನಾಟಕದ ಭಾಗದವರು ತುಂಬಾ ಲಕ್ಕಿ, ಪುಣ್ಯವಂತರು ನಾವು. ಯಾವುದೇ ರೀತಿಯ ಪ್ರವಾಹ ಬಂದ್ರೆ ಯಾವ್ದು ಸಮುದ್ರ ಬಂದು ಕೊಚ್ಕೊಂಡು ಹೋಗುತ್ತೆ ಇಲ್ಲ, ಯಾವ್ದೋ ಗುಡ್ಡ ಕುಸಿತ ಆಗುತ್ತೆ ಇಲ್ಲ. ಸೊ ಹಾಗಾಗಿ ಈ ಮಂಡ್ಯ, ಮೈಸೂರು, ಈ ತುಮಕೂರು, ಈ ಈ ಭಾಗದವರು, ಬೆಂಗಳೂರು, ಈ ಭಾಗದವ್ರು ನಾವು ತುಂಬಾ ಪುಣ್ಯವಂತರು. ಸೊ ಹಾಗಾಗಿ ಒಳ್ಳೆ ಕೆಲಸ ಕಾರ್ಯ ಮಾಡೋಣ, ತುಂಬಾ ಪುಣ್ಯವಂತ ಜಾಗದಲ್ಲಿ ಇದ್ದೀವಿ. ಹಾಗಾಗಿ ತುಂಬಾ ದುರಂಕಾರದಲ್ಲಿ ನಮ್ಗೆ ಇಷ್ಟ ಬಂದಂಗೆ ನಾವೇನ್ ಬೇಕಾದ್ರೂ ಮಾಡ್ಬೋದು, ಪ್ರಕೃತಿ ಹೆಸರಲ್ಲಿ ಅನ್ನುವಂಥದ್ದು ಬೇಡ ಅನ್ನುವಂಥದ್ದು ನನ್ನ ಮನವಿ. ಯಾವ CCTV ದೃಶ್ಯ ಏನ್ ಹೇಳ್ತಿತ್ತು ಅಂತಂದ್ರೆ, 11:14 ಆಸುಪಾಸು ಆ ಸಂದರ್ಭದಲ್ಲಿ ಒಂದು ಲಾರಿ ಆ ಮೀನಾಕ್ಷಿ ಸೇತುವೆ ಮೇಲೆ ಹೋಗ್ಬೇಕು ಅಂತ ಟ್ಯಾಂಕರ್ ಲಾರಿ ಬರುತ್ತೆ. ಅದಕ್ಕಿಂತ ಬಿಫೋರ್ ಅವ್ರ ತಂದೆ ತಾಯಿ ಏನ್ ಪುಣ್ಯ ಮಾಡಿದ್ರು ಕಾಣೆ, ಒಂದು 10 ರಿಂದ 15 ಸೆಕೆಂಡ್ ಅಲ್ಲಿ ಒಬ್ಬ ಬೈಕ್ನವನು ಹಾದು ಹೋಗ್ಬಿಡ್ತಾನೆ. ಅವ್ನಿಗೆ ಗೊತ್ತೇ ಇಲ್ಲ ಆಗುತ್ತೆ ಅಂತ. ಅದೇ ಯಾವ ಕುಸಿತ ಆಗ್ಬೇಕಿತ್ತಲ್ಲ ಆ ಜಾಗದಿಂದನೇ ಬರ್ತಾನೆ ಅವನು. ಅವ್ನು ಪಾಸ್ ಆಗಿ ಹೋಗ್ತಾನೆ. ಅವ್ನು ಪಾಸ್ ಆಗಿ ಹೋದಂತ 7 ರಿಂದ 8 ಸೆಕೆಂಡ್ ಅಲ್ಲಿ ಆ ಮಣ್ಣು ತುಂಬಿರ್ತಾರಲ್ಲ ಆ ಜಾಗದಲ್ಲಿ ಗುಡ್ಡ ಕುಸಿತ ಆಗುತ್ತೆ, ಕೊಲಾಪ್ಸ್ ಆಗುತ್ತೆ ಆ ಮಣ್ಣು. ರೀಸನ್ ಏನು ಅಂತಂದ್ರೆ, ಕಳೆದ 3-4 ದಿನಗಳಿಂದ ಸರಿಸುಮಾರು ಕಂಟಿನ್ಯೂಸ್ಲಿ ಅಲ್ಲಿ ಮಳೆ ಜಿನುಗ್ತಾ ಇತ್ತು, ಸುರಿತಾ ಇತ್ತು. ಈ ಬೆಟ್ಟಗಳ ನಡುವೆ ಮಣ್ಣು ಯಾವಾಗ ಗಟ್ಟಿಯಾಗಿ ಕಚ್ಕೊಂಡಿರುತ್ತೆ, ಆ ಮಣ್ಣನ್ನ ನೀವು ಕೀಳ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ಮಣ್ಣುಗೆ ನೀರ್ ಬೀಳ್ತಾ ಇದ್ರೆ ಈಸಿಯಾಗಿ ಮಣ್ಣು ಆ ಬೆಟ್ಟವನ್ನ ಬಿಟ್ಟು ಕಸ್ಕೊಳ್ಳುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಆಗಿತ್ತು. ಯಾವ ಬೆಟ್ಟವನ್ನ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಂತ ಆ ಮಣ್ಣು ಆಟೋಮೆಟಿಕ್ ಆಗಿ ಮಳೆಯ ನೀರು ಪ್ರತಿದಿನವೂ ಕೂಡ ಸುರಿತಿದ್ರಿಂದ ಆ ಬೆಟ್ಟವನ್ನ ಬಿಟ್ಟು ಜಾರಿ ಸೀದಾ ಬಂದು ಆ ಪ್ರಕೃತಿಯ ಮರಗಳಾಗಿರ್ಬೋದು, ಗಿಡ ಆಗಿರ್ಬೋದು, ಆ ಮೀನಾಕ್ಷಿ ಸೇತುವೆ ಆಗಿರ್ಬೋದು, ಎಲ್ಲಾನು ನೆಲ ಸಮ ಮಾಡ್ಕೊಂಡು ಧೂಳಿಪಟ ಮಾಡ್ಕೊಂಡು ಇದು ನಂದು ಜಾಗ ಅನ್ನೋ ರೀತಿ ತೋರಿಸ್ತಾ ಇತ್ತು. ಸೊ ಯಾವಾಗ ಆ ಕೊಲಾಪ್ಸ್ ಆಯ್ತು, ಅಲ್ಲಿ ಬೀಳ್ತು, ಆ ಮಣ್ಣು ಕುಸ್ತಾ ಇತ್ತು, ಆ ನದಿಲಿ ಹೋಗ್ತಿದ್ದಂತ ನೀರು ಅದು ಕೂಡ ಅದ್ರ ಮೇಲೆ ರಭಸ ಬಿದ್ದು ಆ ನೀರಿನ ಫೋರ್ಸು, ಆ ಮಣ್ಣಿನ ಫೋರ್ಸು ಸರಾಗವಾಗಿ ಅಲ್ಲಿದ್ದಂಥ ಜನ, ಎಷ್ಟೋ ಜನ ಓಡ್ ಬರ್ತಾರೆ ಪಾಪ. ಅವರೆಲ್ಲ ಏನ್ ಮಾಡ್ತಾರೆ ಪಾಪದವ್ರು ಅವರೆಲ್ಲ ಅಲ್ಲಿ ಅನುಭವಿಸ್ತಿರ್ತಕ್ಕಂಥವ್ರು. ಕೆಲವರು ಪಾಪದವ್ರು ಏನು ಮಾಡೋದಕ್ಕಾಗಲ್ಲ. ಕೆಲವೊಂದ್ಸಲ ಪುಣ್ಯ ಅಂತ ಅನ್ಸುತ್ತೆ ಆ ಒಂದು ಜಾಗಕ್ಕೆ ನಾವು ಪ್ರವಾಸಿಗರಾಗಿ ಹೋಗಿ ನೋಡೋದಕ್ಕೆ. ಬಟ್ ಅಲ್ಲಿ ಬದುಕೋರಿಗೆ ಪ್ರತಿದಿನವೂ ಕೂಡ ನರಕ ಯಾವಾಗ ಏನಾಗುತ್ತಪ್ಪ ನಮ್ಮ ಸುತ್ತಮುತ್ತ ಅನ್ನುವಂಥ ಒಂದು ಆತಂಕದ ವಾತಾವರಣ, ಭಯದ ವಾತಾವರಣದಲ್ಲೇ ಸಾವಿರಾರು ಜನ ಅಲ್ಲಿ ಬದುಕ್ತಾ ಇದ್ದಾರೆ. ಬಟ್ ಆ ಜಾಗ ಬಿಟ್ಟು ಬೇರೆ ಎಲ್ಲೋಗಿ ಬದುಕೋದು ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಅವ್ರಗಳಿಗೆ. ಆಟೋಮೆಟಿಕ್ ಆಗಿ ಓಡ್ ಬರೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗ್ಲಿಲ್ಲ. ಒಂದು 3-4 ಜನ ಅದ್ ಏನಾದ್ರು ಅಂತ ಗೊತ್ತಿಲ್ಲ. ಒಟ್ಟಾರೆಯಾಗಿ ಈ ಒಂದು ದುರಂತದಲ್ಲಿ 2 ಮೃತಪಟ್ಟಿದ್ದಾರೆ ಅನ್ನುವಂಥ ಒಂದು ಅಧಿಕೃತ ಮಾಹಿತಿ ಬಂದಿದೆ. 2ರಿಂದ 3 ಅಂತ. ಇನ್ನು 7 ಜನ ಕೆಳಗಡೆ ಸಿಲುಕೋಬಿಟ್ಟಿದ್ದಾರೆ. ಬಟ್ ಎಷ್ಟೋ ಒಂದು ನಂಬಿಕೆಯಿಂದ SDRF ಆಗಿರ್ಬೋದು, NDRF ಆಗಿರ್ಬೋದು, ಅರಣ್ಯ ಸಿಬ್ಬಂದಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಅವ್ರನ್ನ ಮೇಲಕ್ಕೆ ಎತ್ತಬೇಕು, ಅವ್ರು ಬದುಕಿದ್ದಾರೆ ಅನ್ನೋಂಥ ಒಂದು ನಿರೀಕ್ಷೆಯಿಂದ ಮೇಲಕ್ಕೆ ಎತ್ತುವಂಥ ಪ್ರಯತ್ನ ನಡೀತಾ ಇದೆ. ಬಟ್ ಪ್ರೆಸೆಂಟ್ ಈ ಕ್ಷಣವೂ ಕೂಡ ಅಲ್ಲಿ ಪ್ರೆಸೆಂಟ್ ನನಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಈ ಕ್ಷಣವೂ ಕೂಡ ಮಳೆ ಹನಿತಾನೆ ಇದೆ. ಭಯದಲ್ಲೇ ಕೂಡ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ಆ ಮಳೆಯ ನೀರು, ಆ ಮಣ್ಣಿನ ಕುಸಿತದ ನೀರು, ಆ ಮಣ್ಣು ಕುಸಿತವಾದಂತ ಪ್ರಕೃತಿ ಎಲ್ಲಾ ಸೇರಿ ಇಲ್ಲೊಂದು ಹೋಟೆಲ್ ಇರುತ್ತೆ ರಸ್ತೆ ಭಾಗದಲ್ಲಿ, ಅಲ್ಲಿಗೆ ಕಸ್ಕೊಂಡು ಬಂದು ಬೀಳುತ್ತೆ. ಒಂದು 3-4 ಜನ ಓಡ್ ಬರ್ಬೋದಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾರೆ. ಒಂದು 100 ಮೀಟರಲ್ಲಿ ಅವ್ರ ಕೆಳಗಡೆ ಬಿದ್ದವ್ರನ್ನ ಪ್ರಕೃತಿಯ ಮಣ್ಣು ಆ ಲಾರಿ ಸಮೇತ ಕರ್ಕೊಂಡ್ಬರುತ್ತೆ. ನೀವು ನಡ್ಕೊಂಡು ಓಡ್ಬೇಡ್ರಪ್ಪ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ. ಅದ್ರಲ್ಲಿ ಓರ್ವ ಮಹಿಳೆ ಪಾಪ ಲಾರಿ ಚಕ್ರಕ್ಕೆ ಸಿಗಾಕೊಂಡ್ಬಿಟ್ಟಿರ್ತಾರೆ. ಪಾಪ ಅವ್ರ ಗಂಡ ಹೆಂಗೋ ಅವ್ರನ್ನ ಕಾಪಾಡಿಕೊಂಡು ಅವ್ರನ್ನ ಬದುಕಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಇನ್ನೊಂದು 3-4 ಜನ ಏನಾದ್ರು ಅನ್ನೋಂಥದ್ದು ಗೊತ್ತಿಲ್ಲ. ಅದರಲ್ಲೂ 7 ಜನ ಇದ್ರು ಆ ಒಂದು ಜಾಗದಲ್ಲಿ, ಕೆಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ ಅನ್ನೋಂಥದ್ದು ಮಾಹಿತಿ ಇದೆ. ಬಟ್ ಬದುಕಿ ಬರಲಿ ಒಂದಷ್ಟು ಜನ ಆದ್ರೂ ಅನ್ನೋಂಥದ್ದು ದೇವರಲ್ಲಿ ಬೇಡ್ಕೋಬೇಕು ನಾವು. ಒಟ್ಟಾರೆಯಾಗಿ 2024ರಲ್ಲಿ ಜುಲೈ ತಿಂಗಳಲ್ಲಿ ಈ ಇನ್ಸಿಡೆಂಟ್ ಆಗಿತ್ತು. ಪ್ರೆಸೆಂಟ್ ಜುಲೈ ತಿಂಗಳಲ್ಲಿ ಇದ್ದೀವಿ, ಮತ್ತೆ ಇದೇ ಇನ್ಸಿಡೆಂಟ್ ಆಗಿದೆ. ಜುಲೈ ಅಂತ್ಯದಲ್ಲಿ ಆಗಿತ್ತು 2024ರಲ್ಲಿ. ಅದೆಷ್ಟು ಜನ ಪ್ರಾಣವನ್ನ ಕಳ್ಕೊಂಡ್ರು, ಅದೆಷ್ಟು ಜನ ತಮ್ಮವರನ್ನ ಕಳ್ಕೊಂಡ್ರು, ಅದೆಷ್ಟು ಜನ ಮನೆ ಮಠ ಕಳ್ಕೊಂಡ್ರು, ಸಂಪಾದನೆ ಮಾಡಿದ ಆಸ್ತಿ ಪಾಸ್ತಿ ಕಳ್ಕೊಂಡ್ರು, ಚಿನ್ನ ಒಡವೆ ನಗದು ಏನೇನು ಸಂಪಾದನೆ ಮಾಡಿ ಕೂಡಿಟ್ಕೊಂಡಿದ್ರು, ಎಲ್ಲ ಮಣ್ಪಾಲ ಹೋಗಿತ್ತು ಒಂದು ಜಾಗದಲ್ಲಿ. ಇವತ್ತು ಅದೇ ಜಾಗದಲ್ಲಿ ಪ್ರಕೃತಿ ಒಂದು ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದೆ. ನನ್ನ ಜಾಗದಲ್ಲಿ ನೀವು ಅಭಿವೃದ್ಧಿ ಹೆಸರಲ್ಲಿ ನನ್ನ ಒಡಲಿಗೆ ನೀವು ಕೊಡಲಿ ಹಾಕಕ್ ಬಂದ್ರೆ ನಾನು ಹೆಂಗ್ ಭದ್ರವಾಗಿ ನಿಂತ್ಕೊಳ್ಳಿ ಆ ಜಾಗದಲ್ಲಿ ಅನ್ನೋಂಥದ್ದನ್ನ ಪ್ರಕೃತಿ ಇವತ್ತು ಹೇಳ್ತಾ ಇದೆ. ತಕ್ಷಣ ಈ ಒಂದು ಮಾಹಿತಿ ಯಾವಾಗ ಎಲ್ಲಾ ಕಡೆಯೂ ರವಾನೆ ಆಗುತ್ತೆ, ತಕ್ಷಣ ಅಲ್ಲಿರ್ತಕ್ಕಂಥ ಟಿ ಸಿದ್ದಿಕ್ ಅನ್ನೋಂಥ ಒಬ್ರು ಮಿನಿಸ್ಟ್ರು ವಿಸಿಟ್ ಕೊಡ್ತಾರೆ. ಅಂದ್ರೆ ಈ ವಯನಾಡು ಅನ್ನುವಂಥ ಒಂದು ವಿಧಾನಸಭಾ ಲೋಕಸಭಾ ಕ್ಷೇತ್ರ ಒಂದು ಜಿಲ್ಲೆ ಆಗಿದೆ. ಸೊ ಅಲ್ಲಿನ ವಿಧಾನಸಭಾ ಕ್ಷೇತ್ರ 3 ಇದಾವೆ. ಅದರಲ್ಲಿ ಕಲ್ಪೆಟ್ಟದ MLA ಹಾಗೇನೆ ಮಿನಿಸ್ಟರ್ ಆಗಿರ್ತಕ್ಕಂಥ ಟಿ ಸಿದ್ದಿಕ್ ಅವರಿಗೆ ಭೇಟಿ ಕೊಟ್ಟು ಇದು ಮಾನವ ನಿರ್ಮಿತ ದುರಂತ ಅಂತ ಹೇಳ್ತಾರೆ ಅವರು. ಅಂದ್ರೆ ಮನುಷ್ಯನೇ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಸೊ ಯಾವ ಕೆಲಸ ಕಾರ್ಯ ನಡೀತಾ ಇತ್ತು ಅದನ್ನ ವೈಜ್ಞಾನಿಕವಾಗಿ ಮಣ್ಣನ್ನ ಸಪ್ಲೈ ಮಾಡ್ಬೇಕಾಗಿತ್ತು ಬೇರೆ ಜಾಗಕ್ಕೆ. ಬಟ್ ಅಧಿಕಾರಿಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಾಗಿರ್ಬೋದು, ಅವ್ರು ಮಾಡಿಲ್ಲ ಅಂತ.
ಕೆಳಗಡೆ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತವ್ರೆ, ಆ ಮಣ್ಣು ಕುಸಿತ ಆಗಿ ಆ ಕೂಲಿ ಕಾರ್ಮಿಕರ ಮೇಲೇನೆ ಬಂದಿರೋದು. ಯಾವ ಕೂಲಿ ಕಾರ್ಮಿಕರು ಬಿಹಾರದವರೋ, ಉತ್ತರ ಪ್ರದೇಶದವರೋ, ನಾರ್ತ್ ಇಂಡಿಯಾದವರೋ ಅಥವಾ ಅಲ್ಲಿಯ ಸ್ಥಳೀಯರೋ ಕೂಲಿ ಕೆಲಸಕ್ಕೆ ಹೋದವರೋ ಗೊತ್ತಿಲ್ಲ, ಯಾವ ಮಣ್ಣನ್ನ ತಾವೇ ತೆಗೆದ್ರು ಅದೇ ಮಣ್ಣು ಇವತ್ತು ಅವರನ್ನ ಮುಚ್ಕೊಂಡು ಬಂದಿದೆ. ಸೊ ಅದಾದ ನಂತರ ಇನ್ನು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅವರಾಗಿರ್ಬೋದು, ಅವರ ಮೈತ್ರಿ ಪಕ್ಷ ಆಗಿರ್ಬೋದು, ದಯವಿಟ್ಟು ಸಪೋರ್ಟ್ ಮಾಡಿ ನಿಂತ್ಕೊಂಡು ಈ ಸಂದರ್ಭದಲ್ಲಿ ಅವರಿಗೆ ನೀವು ಭರವಸೆಗೆ ನಿಂತ್ಕೋಬೇಕು ಅಂತ. ಇನ್ನು ಈ ವಯನಾಡಿನ ಲೋಕಸಭಾ ಕ್ಷೇತ್ರದ MP ಅಥವಾ ಸಂಸದೆ ಅಂತ ಬಂದ್ರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಾಗ ಕಂಬನಿಯನ್ನು ಮಿಡಿದಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕವು ಕೂಡ ಈ ಒಂದು ಸಂದರ್ಭದಲ್ಲಿ ಹೆಲ್ಪ್ಗೆ ನಿಂತ್ಕೊಳ್ಳುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರ ತಂಗಿ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಡೆಫಿನೆಟ್ಲಿ ಇವರು ಮರುಗ್ತಾರೆ, ಸಪೋರ್ಟ್ ಮಾಡ್ತಾರೆ. ಮಾಡ್ಲಿ, ಕಷ್ಟದಲ್ಲಿರುವಂತವರಿಗೆ ಯಾರು ಕೂಡ ಸಪೋರ್ಟ್ ಮಾಡಬಾರ್ದು ಅಂತಲ್ಲ, ಬಟ್ ಆ ಒಂದು ಸಪೋರ್ಟ್ನ ನೈತಿಕತೆ ಯಾವ ರೀತಿ ಉಳಿಸ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಅವರು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿರುತ್ತೆ. ಕೇವಲ ಪಕ್ಷದ ಹಿತದೃಷ್ಟಿಯಿಂದ, ಕೇವಲ ನಿಮ್ಮ ಹೈಕಮಾಂಡ್ನ ಮೆಚ್ಚಿಸುವ ದೃಷ್ಟಿಯಿಂದ ಮಾಡುವಂಥದ್ದಲ್ಲ, ಮನುಷ್ಯತ್ವದ ದೃಷ್ಟಿಯಿಂದ ಮಾಡಬೇಕಾಗುತ್ತೆ. ಮುಂದೊಂದು ದಿನ ಕೇರಳ ನಮ್ಮ ವಿಚಾರದಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ಖ್ಯಾತೆ ತೆಗೆದೇ ಇರೋ ರೀತಿ ನೀವು ಅದನ್ನು ಸಪೋರ್ಟ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ದುರಂತದಲ್ಲಿ ಈ ರೀತಿಯ ಅವಘಡ ಸಂಭವಿಸಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಜನ ಡೆವಲಪ್ಮೆಂಟ್ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ. ಬಟ್ ಪ್ರಕೃತಿ ಸಣ್ಣದಾಗಿ ಎಚ್ಚರಿಕೆಯ ಕರೆಗಂಟೆಯನ್ನ ಕೊಡ್ತಾ ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವರು ಎಚ್ಚೆತ್ಕೊಂಡ್ರೆ ಉಳ್ಕೊಳ್ತಾರೆ, ಇಲ್ಲ ಅಂತಂದ್ರೆ ಪ್ರಕೃತಿಯ ಮಡಿಲಲ್ಲಿ ಮಕ್ಕಳಾಗಿದ್ದೀವಿ, ಸಮಾಧಿ ಆಗ್ಬೇಕಾಗುತ್ತೆ. ಇದಿಷ್ಟೇ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ನನ್ಗನ್ಸಿದಿಷ್ಟೇ, ಡೆವಲಪ್ಮೆಂಟ್ ಬೇಕು ಡೆಫಿನೆಟ್ಲಿ, ಬಟ್ ಡೆವಲಪ್ಮೆಂಟ್ ಯಾವ ಜಾಗದಲ್ಲಿ ಬೇಕಾಗುತ್ತೆ ಆ ಜಾಗದಲ್ಲಿ ಬೇಕಾಗುತ್ತೆ. ಅಫ್ಕೋರ್ಸ್ ನಾವು ಪ್ರಕೃತಿಯ ಮಡಿಲಲ್ಲಿ ಆ ಒಂದು ಜಾಗದಲ್ಲೇ ರಸ್ತೆ ಮಾಡ್ಕೊಂಡಿರೋದು, ಅದಕ್ಕೆ ಅವಕಾಶ ಕೊಟ್ಟೈತಲ್ಲ ಪ್ರಕೃತಿ. ಪರವಾಗಿಲ್ಲ, ಟ್ರಾಫಿಕ್ ಜಾಮ್ ಆದ್ರೂ ಪರವಾಗಿಲ್ಲಪ್ಪ, ನಾವು ಹೋಗ್ತೀವಿ ಅನ್ನೋ ರೀತಿ ಇರಬೇಕು. ನಾವು ನೀನು ಹೊಟ್ಟೆನೆ ಕರ್ಕೊಂಡು ನಿನ್ ಬೆಟ್ಟ ಗುಡ್ಡಗಳ ಆ ನಡುವೆನೆ ಕರ್ಕೊಂಡು ನಾವು ಬಂದು ಇನ್ನೊಂದು ಸುರಂಗ ಮಾಡ್ತೀವಿ ಅಂತಂದ್ರೆ ನಾಳೆ ದಿನ ಕುಸಿದೇ ಇರುತ್ತಾ? ಯಾವ ಧೈರ್ಯ, ಯಾವ ಆಧಾರ? ಒಟ್ಟಾರೆಯಾಗಿ ಇವರು ಯಾವ ಈ ಒಂದು ಕೆಲಸ ಶುರು ಮಾಡಿದಾರಲ್ಲ, ಬಹುಶಃ ಈ ಮಳೆ ಟೈಮ್ನಲ್ಲಿ ನಿಲ್ಲಿಸಬೇಕಾಗಿತ್ತು. ಇಲ್ಲ ಅಂತಂದ್ರೆ ಆ ಭೂ ವೈಜ್ಞಾನಿಕ ಅಧ್ಯಯನ ಅಂತ ಹೇಳ್ತಾರೆ, ಭೂಮಿ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳು ಮಾಹಿತಿ ಕೊಡಬೇಕಾಗಿತ್ತು. ಬಹುಶಃ ಕೊಟ್ಟಿರ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಈ ರೀತಿ ಒಂದು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಆಗ್ತಾ ಇದೆ ಅಂತಂದ್ರೆ, ಬಟ್ ಕೊಟ್ಟಿದ್ದು ಹೆಂಗ್ ಫೇಲ್ ಆಯ್ತು ಅನ್ನೋಂಥದ್ದು ಅರ್ಥ ಆಗ್ತಿಲ್ಲ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.